ಇವಾಗ ಮಟನ್ನು ಮತ್ತು ಅವರೇ ಇದು ಇಕ್ಕಿರೋ ಅವರೆಕಾಯಿ ಹಾಕಿ ಸಾಂಬಾರು ಮಾಡೋಣ. ಇಕ್ಕಿರೋದು ಇಷ್ಟೇ ಸಾಕು. ಮಟನ್ ಬಂದು ನಾನಿಲ್ಲಿ ಅರ್ಧ kg ತೊಗೊಂಡಿದ್ದೀನಿ ಮಟನ್ ಇವಾಗ. ಮತ್ತು ನೋಡಿ ಇದು ಏನೇನು ಬೇಕು ಒಗ್ಗರಣೆಗಂದರೆ 2 ಈರುಳ್ಳಿ, ಶುಂಠಿ 1.5 ಇಂಚು, 1 ಟೊಮೊಟೊ, ಕೊಬ್ಬರಿ ಒಂದಿಷ್ಟು, ಕೊತ್ತಂಬರಿ ಸೊಪ್ಪು 1-2 ಗಡ್ಡೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಇದು 1-2 ಇದು ಹಸಿಮೆಣಸಿನ್ಕಾಯಿ, ಆಮೇಲೆ 4 ಲವಂಗ, ಚಕ್ಕೆ ಇಷ್ಟು ತೊಗೊಂಡೆ, 2 ಏಲಕ್ಕಿ, ಇಷ್ಟು ಮೆಣಸು ತೊಗೊಂಡಿದ್ದೀನಿ, ಇಷ್ಟು ಗಸಗಸೆ ತೊಗೊಂಡಿದ್ದೀನಿ, ಒಂಚೂರು ಅರಿಶಿನ ಪುಡಿ, ಮತ್ತು 2 ಸ್ಪೂನು ಚಿಲ್ಲಿ ಪೌಡರು ಮನೇಲೇ ಮಾಡಿರೋದು, ಮತ್ತು ಧನಿಯಾ ಪೌಡರು ಇಷ್ಟು ಬೇಕಾಗಿದೆ. ಇವಾಗ ನೋಡಿ ಇವಾಗ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಣ. ಈ ಮಸಾಲೆ ಎಲ್ಲ ನಾವಿವಾಗ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ನೋಡಿ, ಈರುಳ್ಳಿ 2 ಹಸಿಮೆಣಸಿನ್ಕಾಯಿ, ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇಷ್ಟನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಟೊಮೊಟೊ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಪುದೀನ ಒಗ್ಗರಣೆಗೆ ಒಂಚೂರು ಇರಲಿ, ಇದಕ್ಕೊಂಚೂರು, ಮತ್ತು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸ್ವಲ್ಪ, ರುಬ್ಬೋದಕ್ಕೆ ಸ್ವಲ್ಪ, ಇದೆಲ್ಲ ಒಗ್ಗರಣೆಗಿರಲಿ. ಇದೆಲ್ಲ ಎಣ್ಣೆ ಹಾಕ್ಕೊಂಡಿದ್ದಾದ್ಮೇಲೆ ಈ 1 ಈರುಳ್ಳಿ ಕಟ್ ಮಾಡಿದ್ದನ್ನು ಹಾಕೋಣ. ನೋಡಿ ಇವಾಗ ಎಣ್ಣೆ ಫ್ರೈ ಬಿಡೋದು ಆಮೇಲೆ ಆದಮೇಲೆ ನೋಡಿ ಇವಾಗ ನಾನು ಮಟನ್ ತೊಳ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಕೊಬ್ಬು ಇದಕ್ಕೆ ಜಾಸ್ತಿ ಹಾಕಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಕಾಳು ಹಾಕಿದ್ಮೇಲೆ ಕೊಬ್ಬು ಹಾಕ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ಫ್ರೈ ಆಗುತ್ತೆ. ಉಪ್ಪು ಅಷ್ಟನ್ನ ಹಾಕಿದ್ರೆ ಬೇರೆ ಏನೂ ಹಾಕಿಲ್ಲ. ಇದಾದಮೇಲೆ ನಾವೀಗ ರುಬ್ಕೊಂಡಿದ್ದೆ ಇದ್ರಲ್ಲ, ಈ ಮಸಾಲೆ ಎಲ್ಲ ಹಾಕೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ನಾವು ಉಪ್ಪು ಅಷ್ಟದಲ್ಲೇ ಒಂದು 20 ನಿಮಿಷವರೆಗೂ ಅದು ಹಂಗೆ ಫ್ರೈ ಮಾಡಬೇಕು. ಆ ಫ್ರೈ ಆಗಿದ ತಕ್ಷಣವೇ ನೋಡಿ ಈ ಥರ ಮಸಾಲೆ ರುಬ್ಕೊಂಡಿದ್ದು ಹಾಕೋಣ. ಕಾಳು ಇವಾಗ ಹಾಕ್ಬಾರ್ದು, ನಾವು ಯಾವುದೇ ಕಾಲಕ್ಕೂ ಕಾಳು ಇವಾಗ ಹಾಕಬಾರ್ದು. ಕಾಳು ಯಾವಾಗಪ್ಪ ಹಾಕಬೇಕು ಅಂತಂದರೆ ಆಮೇಲೆ ಹಾಕಬೇಕು ಫ್ರೆಂಡ್ಸ್. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ನಾನು ಹೇಳ್ತೀನಿ ಅದು ಯಾವಾಗ ಹಾಕೋದು ಕಾಳು ಅಂತ. ವಿಸಿಲ್ ಕುಕ್ಕೋಣ. 4 ವಿಸಿಲ್ ಬರಲಿ. ವಿಸಿಲ್ ಬರಲಿ ಆಗುತ್ತೆ. ಇವಾಗ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಎಷ್ಟು ಚೆನ್ನಾಗಿದೆ, ಕಲರ್ ಎಷ್ಟು ಚೆನ್ನಾಗಿದೆ. ಇವಾಗ ಈ ಕಾಳನ್ನ ಇವಾಗ ಹಾಕ್ಕೋಬೇಕು. ಕಾಳು ಇವಾಗ ಹಾಕ್ಕೋಬೇಕು. ಕಾಳು ಹಾಕ್ಕೊಂಡು ಸ್ವಲ್ಪ ಕುದಿಸಿದ್ರೆ ಸಾಕು, ನಮಗೆ ಸಾಂಬಾರಾಗೋಗುತ್ತೆ. ಸಾಕು ನೋಡಿ ಫ್ರೆಂಡ್ಸ್, ಸಾಂಬಾರು ಬಿಸಿ ಬಿಸಿ ಸಾಂಬಾರು ರೆಡಿ. ನೋಡಿ ಕಾಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಮಟನ್ ಸಾಂಬಾರು ರೆಡಿ. ಮಟನ್ ಮತ್ತು ಇದ್ಕಿನ ಬೇಳೆ ಅವರೆಕಾಳು ಸಾರು ರೆಡಿ. ಮುದ್ದೆಗೆ, ಅನ್ನಕ್ಕೆ, ಗೀ ರೈಸ್ಗೆಲ್ಲ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ.